ನಮಸ್ಕಾರ ನನ್ನ ಪ್ರೇಕ್ಷಕ ಬಿಂದುಗಳಿಗೆಲ್ಲರಿಗೂ. ಇವತ್ತು ಸುನಾಮಿನೇ ಬಂದುಬಿಟ್ಟಿದೆ ಕಣ್ರಿ. ಯೂಟ್ಯೂಬ್ನಲ್ಲಿ 4 ತಾಸು ಹಿಂದೆ ನಮ್ಮ ಕಿಚ್ಚ ಸುದೀಪ್ ಬಾದ್ಶಾ ಅವರ ಒಂದು ಹಾಡು, ಮ್ಯಾಕ್ಸ್ ಫಿಲ್ಮಿನ ಒಂದು ಹಾಡು ರಿಲೀಸ್ ಆಗಿದೆ. ರಿಲೀಸ್ ಆಗಿ 3 ತಾಸಿನಲ್ಲಿ ಅಥವಾ 4 ತಾಸಿನಲ್ಲಿ 2.5 ಲಕ್ಷ ಜನರವರೆಗೂ ನೋಡಿಬಿಟ್ಟಿದ್ದಾರೆ ಹಾಡನ್ನು. ಬಹಳ ವೈರಲ್ ಆಗಿದೆ, ನೋಡಲಿಕ್ಕೆ ಬಹಳ ಸ್ಟ್ರಾಂಗ್ ಆಗಿದೆ ಅಂತ ಕಾಣಿಸುತ್ತೆ. ನಾನು ಆ ಫಿಲ್ಮಿನ ಹಾಡನ್ನು ರಿಯಾಕ್ಷನ್ ಕೊಡೋಣ ಅಂತ ಇಲ್ಲಿ ಬಂದಿರೋದು. ಬನ್ನಿ ಹಾಗಾದರೆ ಆರ್ಕೆ ಟಾಕೀಸ್ ಕನ್ನಡ ಕಸ್ತೂರಿಯ ಚಲನಚಿತ್ರ ವಿಭಾಗದಲ್ಲಿ ಈ ವಿಡಿಯೋನ ನೋಡೋಣ. ನೀವು ಮಾಡಬೇಕಾಗಿದ್ದಿಷ್ಟೇ, ಹೊಸದಾಗಿ ವಿಡಿಯೋ ನೋಡ್ತಾ ಇರೋರು, ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟವರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ, ಹಾಗೆಯೇ ನನ್ನ ಸಬ್ಸ್ಕ್ರೈಬ್ ಆದವರು ವಿಡಿಯೋ ನೋಡಬೇಕಾದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗಾದರೆ ಬನ್ನಿ ಹಾಡು ಹೇಗಿದೆ ಅಂತ ಒಂದು ಸತಿ ನೋಡಿಬಿಡೋಣ. ಅದರ ನಂತರ ಮುಂದಿನ ಮಾತು. 1 2 3 ಸರಿ. ಹಾಗಾದರೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಡು DJ ಸಾಂಗ್ನಲ್ಲಿ ಗ್ಯಾರಂಟಿ ಹುಚ್ಚಿಡಿಸೋದಂತೂ ಖಂಡಿತ. ಒಂದು ಪವರ್ಫುಲ್ ಎನರ್ಜಿ ಇರುವಂಥ ಹಾಡು ಸುದೀಪ್ ಅವ್ರದ್ದು. ನೀವು ಈ ಹಾಡನ್ನು ಕೇಳಿದರೆ ಇದೇ ಥರ ನಾನೇನು ಮಾತಾಡಿದ್ದೀನಿ, ಈಗ ನಾನು ಯಾವ ಥರ ಹಾಡನ್ನು ನೋಡಿ ರಿಯಾಕ್ಷನ್ ಕೊಟ್ಟಿದ್ದೀನಿ, ಮೈ ಪವರ್ಫುಲ್ಲಾಗಿ ಒಂಥರ ಜುಮ್ ಅನ್ನತ್ತೆ, ಆ ಥರದ ಹಾಡು. ನೀವು ಇಷ್ಟಪಡ್ತೀರಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಇದಾಗಿತ್ತು ನನ್ನ ಈ ಮ್ಯಾಕ್ಸ್ ಫಿಲ್ಮಿನ ಹಾಡಿನ ರಿಯಾಕ್ಷನ್ನು. ಮತ್ತು ಇದು 5 ಭಾಷೆಯಲ್ಲಿ ಬರ್ತಾಯಿದೆ. ನಾನು ಕನ್ನಡದಲ್ಲಿ ಇದಕ್ಕೆ ರಿಯಾಕ್ಷನ್ ಕೊಟ್ಟಿದ್ದೀನಿ. ಹಿಂದಿ ಮತ್ತು ತೆಲುಗು, ತಮಿಳು, ಮಲಯಾಳಂ, ಮತ್ತೊಂದು ಯಾವುದೋ ಭಾಷೆಯಲ್ಲೂ ಬರ್ತಾಯಿದೆ ಹಾಡು. ಇವತ್ತು ಬೆಳಗ್ಗೆ ನಾನು ನೋಡಿದಾಗ ಸುಮಾರು 2.5 ಲಕ್ಷದವರೆಗೂ ವ್ಯೂ ಬಂದಾಗಿತ್ತು ಇದಕ್ಕೆ. ಆದಷ್ಟು ಬೇಗ ವೀಡಿಯೋ ಮಾಡಬೇಕು ಅನ್ನಿಸ್ತು, ಮಾಡಿದ್ದೀನಿ. ಹಾಗೆಯೇ ನಾಳೆಯ ದಿವಸ
ನನ್ನ ಮುಂದಿನ ವಿಡಿಯೋ ಗಣಪತಿ ಹಬ್ಬದಲ್ಲಿ ಗಣಪತಿ ದೇವರಿಗೆ ಪೂಜೆ ಮಾಡುವುದೆಲ್ಲ ಯಾವ ಲೆಕ್ಕದಲ್ಲಿ ಯಾವ ರೀತಿಯಲ್ಲಿ ವಿಧಾನದಲ್ಲಿ ಮಾಡಿದರೆ ಒಳ್ಳೆಯದು ಅನ್ನೋದನ್ನು ಮಾಡಿಕೊಂಡು ಬರ್ತಾಯಿದ್ದೀನಿ. ಅದು ಕೆಲಸ ನಡೀತಾ ಇದೆ. ಅದಾದಮೇಲೆ ನಾನು ಯೂಟ್ಯೂಬ್ನಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ. ನೀವು ಅದಕ್ಕೂ ಕೂಡ ನೋಡಿ ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ನಾನೀಗ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿಕೊಂಡು ಲೈಕ್ ಮಾಡಿ ಕಮೆಂಟ್ಸ್ ಕೊಟ್ಟು ನೋಡಿ. ನನ್ನನ್ನು ಇದೇ ರೀತಿ ಬೆಳೆಸಿ. ನಾನು ಹೋದ ಸತಿ ವಿಡಿಯೋ ಮಾಡಿದಾಗ ಸುಮಾರು 742 ಸಬ್ಸ್ಕ್ರೈಬ್ ಇದ್ದಿದ್ದು ಇವತ್ತು 775ವರೆಗೂ ಬಂದಿದೆ. ಭಾಳ ಖುಷಿ ಆಗ್ತಿದೆ ಗ್ರೋತ್ ನೋಡಿ. ಒಲ್ಲಕ್ಕೆ ನಿಮ್ಮ ಸಹಕಾರ ನನಗೆ ಭಾಳ ಅಗತ್ಯ. ಈ ವಿಡಿಯೋ ರಿಯಾಕ್ಷನ್ ಹೇಗಿತ್ತು ಅನ್ನೋದನ್ನು ಕೂಡ ಕಮೆಂಟ್ಸ್ ಮಾಡಿ ತಿಳಿಸಬೇಕು. ನಾಳೆ ಅಥವಾ ನಾಡಿದ್ದು ಇನ್ನೊಂದು ವಿಡಿಯೋದ ಜೊತೆಗೆ ಧರ್ಮ ಜಾಗೃತಿ ವಿಭಾಗದಲ್ಲಿ ವಿಡಿಯೋನ ನೋಡೋಣ. ಅಲ್ಲಿವರೆಗೂ ನಮಸ್ಕಾರ.